ನಿಷ್ಠಾವಂತ ಕಾರ್ಯಕರ್ತರೆ, ವಿವಿಧ ಸಂಘಟನೆಗಳು ಇವತ್ತಿನ ಪ್ರತಿಭಟನೆಯಲ್ಲಿ ಎಲ್ಲ ಏನು ಪಾಲ್ಗೊಂಡಿದ್ದಾರೆ ಅವ್ರಿಗೂ ಸೇರಿಕೊಂಡು ಇವತ್ತಿನ ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೀವಿ. ನಾವು ಬಹಳ ನೋವಿನ ವಿಚಾರ ನೋಡಿ. ಯಾವುದೇ ಸರ್ಕಾರ ಅಧಿಕಾರಕ್ಕೆ ಬಂದಂಥ ಸಂದರ್ಭದಲ್ಲಿ ಬಹಳ ಮುಖ್ಯವಾಗಿ ಅದು 2 ಜವಾಬ್ದಾರಿಗಳು ಇರ್ತವೆ. ಸಾರ್ವಜನಿಕರ ಜೀವನವನ್ನು ರಕ್ಷಣೆ ಮಾಡಬೇಕು, ಕಾನೂನಿನ ಸುವ್ಯವಸ್ಥೆ ಕಾಪಾಡ್ಕೋಬೇಕು. ಸರ್ಕಾರ ಯಾವುದೇ ಇರಲಿ, ಒಂದು ವೇಳೆ ಅದನ್ನ ಮಾಡ್ಕೊಂಡಿಲ್ಲ ಅಂತಂದ್ರೆ ಅಂತ ಸರ್ಕಾರ ಇದ್ರೆ ಎಷ್ಟು ಬಿಟ್ರೆ ಎಷ್ಟು. ನಾನು ಸ್ವತಃ ನನ್ನ ಪಕ್ಷದಲ್ಲಿ ಇವತ್ತು ಏನು ಈ ತರ ಘಟನೆಗಳು ನಡೀತಾ ಇದೆ, ನನಗೂ ಬಹಳ ನೋವು ತಂದಿದೆ. ಆದ್ರೆ 48 ಗಂಟೆಯಲ್ಲಿ ಏನು ಯಾರು ನಮ್ಮ ಪ್ರವೀಣ್ ಅವ್ರಿಗೆ ಹಲ್ಲೆ ಮಾಡಿದ್ದಾರೆ, ಅದಕ್ಕೆ ಬಂಧಿಸಿದ್ದಾರೆ, ಅದು ನಮ್ಗೆ ಅಷ್ಟಕ್ಕೆ ಸಮಾಧಾನ ಇಲ್ಲ. ರಾಜ್ಯದಲ್ಲಿ ಹೊಸದಾದಂತ ಕಾನೂನು ಜಾರಿಗೆ ತರಬೇಕು. ಪೊಲೀಸ್ ಡಿಪಾರ್ಟ್ಮೆಂಟ್ ಅವ್ರ ಮೇಲೆ ನಮ್ಗೆ ಸಾಕಷ್ಟು ನಂಬಿಕೆ ವಿಶ್ವಾಸ ಇದೆ. ಇಂಟೆಲಿಜೆನ್ಸ್ ಇದು ಫೇಲ್ಯೂರ್ ಆಗಿರ್ಬೋದು, ಆದ್ರೆ ನಮ್ಗೆ ಈ ಕಡೆ ಇಂಟರ್ ಸ್ಟೇಟ್ ಅಲ್ಲಿ ಏನು ನಡೀತಾ ಇದೆ ಈ ಕಡೆ ಅದ್ರ ಬಗ್ಗೆನೂ ಕೂಡ ಗಮನ ಹರಿಸಬೇಕಾಗಿದೆ ಈಗ. ಯಾಕಂದ್ರೆ ಮುಂದಿನ ದಿನದಲ್ಲಿ ನಮ್ಮ ನಂಜನಗೂಡು ಮತ್ತೆ ಗುಂಡ್ಲುಪೇಟೆ ಕೇರಳ ಬಾರ್ಡರ್ ಹತ್ರನೇ ಇರೋದು. ಇದೇ ತರ ಘಟನೆ ಮುಂದೆ ನಡೆಯಲ್ಲ ಅಂತ ಏನಿಲ್ಲ. ಹಾಗಾಗಿ ಮುಂದಿನ ದಿನದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳಾದ ಬಸವರಾಜ ಬೊಮ್ಮಾಯಿ ಸಾಹೇಬ್ರವರು, ಯಾಕಂದ್ರೆ ತಮ್ಗೆಲ್ಲ ಗೊತ್ತಿದೆ ಬಿಜೆಪಿ ಪಕ್ಷ ಅಂದ್ರೆ ಇದು ಕಾರ್ಯಕರ್ತರ ಮೇಲೆ ಬೆಳೆದಿರೋಂಥ ಪಕ್ಷ ಇದು. ಕಾರ್ಯಕರ್ತರ ಒಂದು ಶ್ರಮ ಮತ್ತೆ ಬೆವರು ಇದೆ, ರಕ್ತದ ಜೊತೆ ಇರಬಾರ್ದು. ಹಾಗಾಗಿ ಮಾನ್ಯ ಮುಖ್ಯಮಂತ್ರಿಗಳಿಗೆ ನಾನು ಮನವಿ ಮಾಡ್ಕೊಳ್ತೀನಿ, ಪ್ರತಿಭಟನೆನ ತಾವು ಗಂಭೀರವಾಗಿ ಪರಿಗಣಿಸಿ ಹೊಸದಾಗಿ ಒಂದು ಕಾನೂನನ್ನ ಜಾರಿಗೆ ತರಿಸಿ ನಮ್ಮನ್ನೆಲ್ಲ ರಕ್ಷಣೆ ಮಾಡಬೇಕು ಅಂತ ನಮ್ಮಲ್ಲಿ ನಮ್ಗೆ ಕಳಕಳಿ ಅಂತ ಮನವಿ ಮಾಡ್ಕೊಳ್ತಾ ಇದ್ದೀನಿ.